ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿಯ ಓದು ಭಾಗ 20 ಆಲಿಸಿದ್ದೀರಿ. ಮುಂದಿನ ಓದು ನಿಮಗಾಗಿ. ಮಾರನೆಯ ದಿನ ಕರ್ವಾಲೋ ತಾವು ಮೂಡುಗೆರೆಗೆ ಬರುವುದಿಲ್ಲವೆಂದು 1 ವಾರಕ್ಕೆ ಅಧಿಕೃತ ರಜೆ ಪತ್ರ ಬರೆದು ಅದನ್ನು ನನಗೆ ಕೊಟ್ಟು ಇದನ್ನು ಆಫೀಸಿನಲ್ಲಿ ಕೊಡಬೇಕೆಂದು ಹೇಳಿದರು. ಇನ್ನೊಂದು ರಜೆ ಪತ್ರ ಬರೆದು 1 ವಾರದ ಅನಂತರವೂ ಬರದಿದ್ದರೆ ಇದನ್ನು ಆಫೀಸಿಗೆ ಕೊಡಲು ಹೇಳಿ ಎಂದು ನಾಗರಾಜನ ಕೈಲಿ ಕೊಡಲು ಕೊಟ್ಟರು. ಬರುತ್ತಾ ಜೀಪಿನಲ್ಲಿ ಬರದೆ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ದರ್ಬಾರ್ ಪೇಟೆವರೆಗೆ ಬಸ್ನಲ್ಲಿ ಬಂದು ಅನಂತರ ನಾರ್ವೆಗೆ ನಡೆದುಕೊಂಡೇ ಬರಬೇಕೆಂದು ತೀರ್ಮಾನಿಸಿದೆವು. ಏಕೆಂದರೆ ಮಂದಣ್ಣ ಕರೆದೊಯ್ಯುವ ದಾರಿಯಲ್ಲಿ ಕಾಡು ಬಹಳ ದುರ್ಗಮವಾಗಿದ್ದು 7 ವರ್ಷದ ಹಿಂದೆ ಮರ ಸಾಗಿಸಲು ಮಾಡಿದ ಲಾರಿ ದಾರಿಯಾದುದರಿಂದ ದಾರಿಯಲ್ಲಿ ಕಡಿದಿದ್ದ ಮರದ ಬೊಡ್ಡೆಗಳೆಲ್ಲ ಈಗ ಚಿಗುರು ಬಿಟ್ಟಿವೆ ಎಂದು ಮಂದಣ್ಣ ಹಾಗೂ ಕರಿಯಪ್ಪ ಇಬ್ಬರೂ ಹೇಳಿದರು. ಆದ್ದರಿಂದ ನಾವೊಂದು ಸಣ್ಣ ಎತ್ತಿನ ಗಾಡಿ ಮಾಡಿಕೊಂಡು ಹೋಗೋಣವೆಂದು ನಿರ್ಧರಿಸಿದೆವು. ಮಂದಣ್ಣ ನಾರ್ವೆಯಲ್ಲಿ ಚಿಲ್ಲರೆ ಅಂಗಡಿ ಇಟ್ಟುಕೊಂಡಿದ್ದ ಪೋಡಿಯ ಬೇರಿಯ ಸಣ್ಣ ಕೈಗಾಡಿ ಅಂತ ಒಂದು ಎತ್ತಿನ ಗಾಡಿಯನ್ನು ಈ ಉದ್ದೇಶಕ್ಕಾಗಿ ಪಡೆಯಲಿದ್ದ. ಅದನ್ನು 4 ಜನ ಬಿಚ್ಚಿ ಸುಲಭವಾಗಿ ಬೇಕಂದಲ್ಲಿಗೆ ಹೊತ್ತೊಯ್ದು ಜೋಡಿಸಿ ಬಿಡಬಹುದಿತ್ತು. ಜೀಪಿನಲ್ಲಿ ನನ್ನೊಡನೆ ಕಿವಿಯೂ ಹಿಂದಿರುಗಿ ಬರಬೇಕಾಯಿತು. ಏಕೆಂದರೆ ನಾನಲ್ಲದೆ ಬೇರೆ ಯಾರು ಅದನ್ನು ಮಾತಾಡಿಸುವಂತಾಗಲಿ ಮುಟ್ಟುವಂತಾಗಲಿ ಇರಲಿಲ್ಲ. ಅದನ್ನು ಬಿಟ್ಟು ಹೋಗಿದ್ದರೆ ನಾನು ಹಿಂದಿರುಗಿ ಬರೋದ್ರೊಳಗೆ ಒಬ್ಬರಿಗಾದರೂ ತನ್ನ ಹಲ್ಲಿನ ರುಚಿ ತೋರಿಸುವುದು ಖಾತರಿ ಇತ್ತು. ಆದರೆ ಮತ್ತೆ ಬರುತ್ತಾ ಬಸ್ಸಿನವರು ಅದನ್ನು ನಾಯಿ ಎಂಬ ಕಾರಣದಿಂದ ಬಸ್ಸಿಗೆ ಹತ್ತಿಸದಿದ್ದರೆ ಏನು ಮಾಡುವುದು ಎಂಬುದೇ ನನಗೆ ಚಿಂತೆಯಾಗಿತ್ತು. ಮಂದಣ್ಣನು ಬಂದರೆ ಹಿಂದಿರುಗಿ ಬರುತ್ತಾ ಕರ್ವಾಲೋರವರ ಹಲವು ಸಾಮಾನುಗಳನ್ನು ತರಲು ಸುಲಭವಾಗುವುದೆಂದು ಪ್ರಭಾಕರ ಹೇಳಿದ. ಕರ್ವಾಲೋ ಅದಕ್ಕೆ ತಮ್ಮ ಅಭ್ಯಂತರವೇನೂ ಇಲ್ಲವೆಂದು ಹೇಳಿದರು. ಮಂದಣ್ಣನು ಜೀಪು ಹತ್ತಿದ. ಕರ್ವಾಲೋ ಕರಿಯಪ್ಪ ಇಬ್ಬರೇ ಮಂದಣ್ಣನ ಮನೆಯಲ್ಲಿ ಉಳಿದರು. ದಾರಿಯಲ್ಲಿ ಮಂದಣ್ಣನಿಗೆ ನಾನು ಚೆನ್ನಾಗಿ ಬೈದೆ. ಆ ಕರಿಯಪ್ಪನಿಗೆ ಹಾಗೆಲ್ಲ ಬಾಲ ಬಿಚ್ಚಲು ಅವಕಾಶ ಕೊಟ್ಟರೆ ಸುಮ್ಮನಿರೋದಿಲ್ಲ ಎಂದೆ. ಮಂದಣ್ಣನಿಗೆ ನಾನು ಏಕೆ ಬೈಯುತ್ತಿದ್ದೇನೆಂದು ತಿಳಿಯಲಿಲ್ಲ. ನಾನು ಹೇಳಿದೆ, ನಾವು ಶಿಕಾರಿ ಮಾಡಕ್ಕೆ ಬಂದಿರೋರಲ್ಲ ಕಣೋ, ನೀನು ಹೇಳಿರೋ ಹಾರಾಡು ಓತಿ ಹಿಡಿಯೋದಕ್ಕೆ ಬಂದಿರೋದು. ನಿನ್ನ ಕರಿಯಪ್ಪ ಎಲ್ಲ ಕುಯ್ದು ಕತ್ತರಿಸಿ ಬೇಯಿಸಿ ಅಡಿಗೆ ಮಾಡಿಕೊಂಡು ತಿನ್ನೋದಕ್ಕೆ ಅಂತ ತಿಳಿದಿದ್ದಾನೆ. ಆ ಉಡಾನ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಕತ್ತರಿಸಿದ್ದಾನಲ್ಲ. ಅಕಸ್ಮಾತ್ ಹಾರೋ ಓತಿನೇ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಯೋಚಿಸು. ಅವನ್ನ ಹದ್ಬಸ್ನಲ್ಲಿ ಇಡೋಕಾಗದಿದ್ರೆ ಅವನ್ನ ಬಿಟ್ಟೆ ಹೋಗ್ಬೇಕಾಗತ್ತೆ. ನಿನ್ನೆ ಎಲ್ಲ ಕರ್ವಾಲೋ ಸಾಹೇಬ್ರಿಗೆ ಇದೇ ಯೋಚನೆ ಆಗಿತ್ತು ಎಂದೆ. ಅದಕ್ಕೆ ಮಂದಣ್ಣ, ಅಯ್ಯೋ ಬಿಡಿ, ಅವನ್ಗೆ ಹೇಳಣ, ಪೋಖ್ರಿ ಇದ್ದಿಲು ಸುಡೋನ ಹೆಂಗಸಿಗೆ ಕಣ್ಣಾಕಕ್ಕೆ ಹೋಗಿದ ಅಂತ ಕಾಣ್ತದೆ ಎಂದು ಕರಿಯಪ್ಪನಿಗೆ ಬೈದ. ಅವನು ಅಡಿಗೆಗೆ ಹೋಗುತ್ತಾ ಅನೇಕ ಬಾರಿ ಸಹಾಯಕನಾಗಿ ಮಂದಣ್ಣನು ಸಟ್ಟುಗ ಕಣ್ಚಿಪ್ಪು ಹೊತ್ತುಕೊಂಡು ಹೋಗಿದ್ದನಂತೆ. ಅಲ್ಲೆಲ್ಲ ಕರಿಯಪ್ಪ ಮಾಡಿದ ಪೋಖರಿ ಚೇಷ್ಟೆಗಳಲ್ಲಿ ಹಲವನ್ನು ಮಂದಣ್ಣ ಹೇಳಿದ. ಅವನಿಗೇನು ಮದ್ವೆಗಿದ್ವೆ ಆಗಿಲ್ವೇನೋ ಎಂದೆ. ಮದ್ವೆ ಆಗೋದು ಬಿಟ್ಟು 7 ಜನ ಮಕ್ಕಳಿದ್ದಾರೆ, ಕೆಲವರಿಗೆ ಅದೊಂದು ತರದ ಕಾಯಿಲೆ ಇದ್ದಂಗೆ ಎಂದು ಬೈದ. ನನಗೆ ಕರಿಯಪ್ಪನ ವಿಷಯ ಬಹಳ ಕುತೂಹಲವೆನಿಸಿತು. ಆ ಇದ್ದಿಲು ಸುಡೋರ ಹತ್ರ ಅವನ ಭಾಷೆ ಇವನಿಗೆ, ಇವನ ಭಾಷೆ ಅವನಿಗೆ ತಿಳಿಯದಿದ್ದರೂ ಹೇಗೆ ವ್ಯವಹಾರ ಕುದುರಿಸಲು ಹೋದ? ಉಡುವನ್ನು ಕೊಂದು ಹಾಕಿದ ಕರಿಯಪ್ಪ ಆ ಉಡುವನ್ನು ಎಸೆದು ಬಿಡೋಣ ಎಂದು ಪ್ರಭಾಕರ ಹೇಳಿದಾಗ ಎಲ್ಲಾದರೂ ಉಂಟೆ ಎಂದು ಪ್ರತಿಭಟಿಸಿ ಉಡುವಿನ ಮಾಂಸದ ಗುಣಯೋಗ್ಯತೆಗಳನ್ನೆಲ್ಲ ಹಾಡಿ ಹೊಗಳಿದ. ಕೈಗೆ ಒಂದು ದಾರ ಬಿಗಿಯಾಗಿ ಕಟ್ಟಿಕೊಂಡು 7 ದಿನ ಉಡುವಿನ ಮಾಂಸ ತಿಂದರೆ 7ನೇ ದಿನ ಆ ಬಿಗಿರ ದಾರ ಪಠಾರ್ ಎಂದು ತುಂಡಾಗುತ್ತದೆ ಎಂದು ಕಟ್ಟುಕತೆಯೊಂದನ್ನು ಉಡುವಿನ ಮಾಂಸದ ಅಮೂಲ್ಯತೆ ವಿವರಿಸಲು ಹೇಳಿ ಅದಕ್ಕೆ ಅನೇಕ ಔಷಧೀಯ ಗುಣಗಳನ್ನು ಆರೋಪಿಸಿದ. ನನಗೂ ಪ್ರಭಾಕರನಿಗೂ ಅವನ ಪಾಕ ಸಾಮರ್ಥ್ಯದ ಬಗ್ಗೆ ಇದ್ದ ಉತ್ಸಾಹದ ಕಲ್ಪನೆಗಳೆಲ್ಲ ಇಂಗಿ ಹೋದವು. ಆದರೆ ಅಷ್ಟೊಂದು ಅದನ್ನು ಹೊಗಳಿದ ಕರಿಯಪ್ಪ ಹಿಂದಿರುಗಿ ಬರುತ್ತಾ ಇದ್ದಿಲು ಸುಡುವ ಸಣಕರನ ಹೆಂಗಸು ತನಗಾದರೂ ಕೊಡಿ ಎಂದು ಅಂಗಲಾಚಿದ ಕೂಡಲೇ ಆ ಉಡುವನ್ನು ತೀರಾ ನಿಕೃಷ್ಟವಾಗಿ ಕಂಡು ತಗ ಹೋಗಲಿ ಎಂದು ಅವಳಿಗೆ ಕೊಟ್ಟು ಬಿಟ್ಟಿದ್ದ. ಇದನ್ನೆಲ್ಲ ಯೋಚಿಸಿದ ನಂತರ ಮಂದಣ್ಣ ಅವನ ಶೋಕಿಯ ಬಗ್ಗೆ ಹೇಳಿದ್ದರಲ್ಲಿ ಸತ್ಯಾಂಶ ಇದ್ದರೂ ಇರಬಹುದೆನ್ನಿಸಿತು. ಮಾರನೇ ದಿನ ಗೊತ್ತಾದ ಕಾಲಕ್ಕೆ ಗೊತ್ತಾದ ಬಸ್ಸಿಗೆ ಎಲ್ಲರೂ ಹಿಂದಿರುಗಿದೆವು. ಕಿವಿಯನ್ನು ಬಸ್ಸಿಗೆ ಹತ್ತಿಸಿಕೊಳ್ಳಲು ಏನೂ ಅಡ್ಡಿಯಾಗಲಿಲ್ಲ. ಒಳ್ಳೆ ಬೆಳ್ಳಗೆ ರೇಷ್ಮೆಯಂತಹ ಜೂಲಿನ ರಾಜಗಾಂಭೀರ್ಯದ ಸ್ಟ್ಯಾನಿಯಲ್ ನಾಯಿಯನ್ನು ಬಹು ಮುಖ್ಯ ಅತಿಥಿ ಎಂದು ಪರಿಗಣಿಸಿ ಗೌರವ ಕೊಟ್ಟು ಎಲ್ಲರೂ ಕರೆದು ಹತ್ತಿಸಿಕೊಂಡರು. ಆದರೆ ಒಬ್ಬ ಪ್ರಯಾಣಿಕ ಚಪಲ ತಾಳಲಾರದೆ ಅದರ ತಲೆ ಸವರಲು ಕೈ ಮುಂದು ಮಾಡಿದಾಗ ಕೆಸ್ ಎಂದು ಕಿವಿ ತನ್ನ ದಂತ ಪಂಕ್ತಿಗಳ ಗರಗಸ ನೋಟವೊಂದನ್ನು ತುಟಿ ಎತ್ತಿ ದರ್ಶನ ಮಾಡಿಸಿತು.
ಕೂಡಲೇ ಅದರ ಗಾಂಭೀರ್ಯ ಮತ್ತು ಆತ್ಮಾಭಿಮಾನಗಳಿಗೆ ಬೆಚ್ಚಿಬಿದ್ದ ಎಲ್ಲ ಪ್ರಯಾಣಿಕರು ನರಮ್ಮಾಗಿ ದರ್ಬಾರ್ ಪೇಟೆವರೆಗೆ ಗಪ್ ಚಿಪ್ ಕುಳಿತು ಬಿಟ್ಟರು. ಕಂಡಕ್ಟರ್ ಅದರ ಟಿಕೆಟ್ ಹಣವನ್ನು ಕೇಳಲಿಲ್ಲ. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.